50-50 ಅಂತ ಹೇಳತ್ತಲ್ಲ, ಕನಿಷ್ಠ 50-50 ಗೆಲ್ಲೇಬೇಕು. ಪ್ರಶ್ನೆ ಇಲ್ಲ, ಗೆಲ್ತೀವಿ 50-50. ಇಲ್ಲ, ನಾವು ಕರೆಕ್ಟ್ ಹೇಳಲ್ಲ. ಅವರು 14 ಗೆಲ್ರಿ, ನಾವು 14 ಗೆಲ್ಲ, ಆಯ್ತು. ಮತ್ತೇನು ಕರೆಕ್ಟ್ ಆಯ್ತು? ನಾವು ಇಬ್ಬರು ಸಮಾಧಾನ ಇರ್ತೀವಿ. ಅವ್ರು ನಮ್ಮ ರಾಜೀನಾಮೆ ಅವ್ರು ಕೇಳಲ್ಲ, ಅವ್ರು ನಾವು ಬೈದಿಲ್ಲ. ನಿಮಗೂ ಜನ ಅಷ್ಟೇ ಸಹಕಾರ ಮಾಡಿದ್ರೆ ನಮಗೂ ಅಷ್ಟು ಸುಮ್ಮನೆ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಹಂಗೆ ಆಗ್ತೈತೆ ಬಹುಶಃ. 14ರಲ್ಲಿ ಇದಾರೆ ಅವರು, 14ರಲ್ಲಿ ಅವ್ರದ್ದು. ಇಲ್ಲ, ಹಂಗೇನಿಲ್ಲ, ಎರಡು ಗೆಲ್ತೀವಿ ನಾವು. ಅಲ್ಲೇನು ಮ್ಯೂಚುವಲ್ ಇಲ್ಲ, ಎರಡು ಗೆಲ್ತೀವಿ, ಎರಡು ಗೆದ್ದೆ ಗೆಲ್ತೀವಿ. ಈಕ್ವಲ್ ಅವ್ರು ನಮ್ಮ ಮ್ಯಾಗ ವಾರ್ ಮಾಡಂಗಿಲ್ಲ, ನಾವು ಅವ್ರ ಮ್ಯಾಗ ವಾರ್ ಮಾಡಂಗಿಲ್ಲ. ಸಮಾನ ಇರ್ತೀವಿ, ಇಬ್ಬರು ಆರಾಮಾಗಿರ್ತೀವಿ. ಅಲ್ಲೂ ಅಡ್ಜಸ್ಟ್ಮೆಂಟ್ ಆಗಿದೆ ಹಂಗಿದ್ರೆ ಮಾಡಬೇಕು. ಕೆಲವು ಸರಿ ಮಾಡ್ಲೇಬೇಕು, ಏನು ಮಾಡೋಣ, ಅನಿವಾರ್ಯ ಇರ್ತೈತಿ. ಇಲ್ಲ, ಬೆಳಗಾವಿಯಲ್ಲಿ ಮಾಡ್ಕೊಂಡಿಲ್ಲ, ಜನ ಮಾಡಿದ್ದಾರೆ ಹಂಗೆ, ನಾವೇನು ಮಾಡ್ಲಿಕ್ಕಿಲ್ಲ. ಜನ ಆದ ರೀತಿ ತೀರ್ಮಾನ ಮಾಡಿದ್ದಾರೆ. ಇಬ್ಬರನ್ನು ಸಮಾಧಾನ ಮಾಡೋದು ಮಾಡಿರ್ಬೋದು ಬಹುಶಃ. ಬೆಳಗಾವಿ ರಾಜಕಾರಣ ಸಮಾಧಾನ ಆಗಿತ್ತು ಅಂದ್ರೆ ಬೇರೆ ಜಿಲ್ಲಾ ರಾಜಕಾರಣ ಸಮಾಧಾನ ಆಗಿರುತ್ತೆ ಅಂತ. ನಮ್ಮ ಸಮಾಧಾನ ಇದೆ, ಏನು ಸಮಸ್ಯೆ ಇಲ್ಲ. ಚೆನ್ನಾಗಿದೆ ಅವ್ರದ್ದು. ಈ ಸಲ ಹೈದರಾಬಾದ್ ಕರ್ನಾಟಕ 5 ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ. 5 ಹಿಸ್ಟ್ರಿ 5 ಹೈದರಾಬಾದ್ ಕರ್ನಾಟಕ 5. ಅಂತಿಮವಾಗಿ ಜನ ನೋಡಬೇಕು. ನಮ್ಮ ಸಮೀಕ್ಷೆ, ನಮ್ಮ ವರದಿಗಳ ಪ್ರಕಾರ 100% ನಿಜ. ನಾನು ನೋಡಿದ ಪ್ರಕಾರ ಇಲ್ಲಿ ದಕ್ಷಿಣಕ್ಕಿಂತನೂ 2ನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಪರಿಣಾಮ ಬೀರಿದೆ. ಅದಂತೆ ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅಲ್ಲ ಇದೆ ಅಂತ ಹೇಳಿದ್ರೆ ಕಿತ್ತೂರು ಕಡೆ ಏನಾಗ್ತಾರೆ ಹಂಗಾದ್ರೆ? ಹೈದರಾಬಾದ್ ಕರ್ನಾಟಕ ಅಲ್ಲಿ 5 ಅಂತ ಹೇಳಿದ್ವಿ. ಇಲ್ಲಿ 3-4 ಬಂದೇ 7ರಲ್ಲಿ ಇಲ್ಲಿ 3-4 ಬಂದೇ ಬರ್ತೆ, 3ರಿಂದ 4. ಉತ್ತರ ಕರ್ನಾಟಕದಲ್ಲಿ 8 ಆಯ್ತು, ಹೆಚ್ಚು ಕಡಿಮೆ 8 ಅಥವಾ ನಮ್ಮಲ್ಲೇ ಜಾಸ್ತಿ ಬರೋದು. ನಾವೇ ಈ ಸಾರಿ ಹೆಚ್ಚು. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಅದೇ ಮೇಡಮ್ ಹೇಳ್ದಂಗೆ ಈ ಸಲ ಗ್ಯಾರಂಟಿ ಜಾಸ್ತಿ ನಮಗೆ ಅನುಕೂಲ ಆಗಿದೆ ಈ 2 ರೀಸನ್ನಲ್ಲಿ. ಗ್ಯಾರಂಟಿಗಳ ನಡುವೆ ಚುನಾವಣಾ ಸಂದರ್ಭದಲ್ಲಿ ನೇಹ ಪ್ರಕರಣ ಬಂದರೆ ಎಫೆಕ್ಟ್ ಆಗಬಹುದು. ಅದು ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಆ ಕಾನ್ಸ್ಟಿಟ್ಯೂನ್ಸಿಗೆ ಏನಾರು ಆದ್ರೆ ಆಗ್ಬೋದು ಅಷ್ಟೇ. ಅದು ಮಿಕ್ಕಿದ ಕಡೆ ಎಲ್ಲ ಆಗಲಿ ಅಂತ ಹೇಳಲಿಕ್ಕೆ ಆಗಲ್ಲ. ಧಾರವಾಡಕ್ಕೆ ಸೀಮಿತವಾಗಿ ಆಗ್ಬೋದು, ಹೇಳಲಿಕ್ಕೆ ಆಗೋದು. ಉತ್ತರ ಕನ್ನಡ ಹೆಂಗಾಗಿದೆ ಸರ್? ಪರವಾಗಿಲ್ಲ, ಅದು ನಮ್ಮ ಪರವಾಗಿದ್ದಾರೆ. ಅಂತಿಮವಾಗಿ 4 ತಾರೀಕು ವೇಟ್ ಮಾಡಬೇಕಷ್ಟೇ. ಸರ್, ಈ ಬಾರಿ ನೀವು ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಲೋಕಸಭೆ ಸ್ಥಾನ ಗೆದ್ದರೆ DCM ಏನು ಡಿಮ್ಯಾಂಡ್ ಏನು ಮತ್ತೆ ರೈಸ್ ಆಗೋದು? ಇಲ್ಲ, ಅದೇನಿಲ್ಲ ಪ್ರಶ್ನೆ. ಮಂತ್ರಿನೂ ಅಷ್ಟೇ, DCM ಅಷ್ಟೇ, ಎಲ್ಲ ಒಂದೇ. ಅದಕ್ಕೇನು ಎಂಥದ್ದೇನು ಜಾಸ್ತಿ ಏನಿಲ್ಲ. ಹೆಚ್ಚಿನ ಸ್ಥಾನ ಗೆದ್ದೀವಿ, ನಮ್ಗೆ ಅವಕಾಶ ಕೊಡಿ ಅಥವಾ ಸಮುದಾಯ ಅಂತ ಬರ್ಬೋದು. ಆ ಥರ ಏನಿಲ್ಲ. ಹೆಚ್ಚು ಗೆದ್ರೆ ಪಾರ್ಟಿನ ಗೆದ್ದಿದೆ ಅಂತ ಅರ್ಥ. ಎಲ್ಲ ಕಡೆ ಮಳೆ ಆಗ್ತಾ ಇದೆ, ನಿಮ್ಗೇನು ರಿಪೋರ್ಟ್ ಏನಿದೆ ಸರ್? ಮಳೆ ಆಗಿದೆ ನಿನ್ನೆ ಎಲ್ಲ ಕಡೆ. ಆಲ್ಮೋಸ್ಟ್ ಕರ್ನಾಟಕದಾಗ ಹೆಚ್ಚು ಕಮ್ಮಿ 70% ಮಳೆ ಆಗಿದೆ. ಎಲ್ಲ ಕಡೆ ಚೆನ್ನಾಗಿದೆ. ಅದರಿಂದ ಕುಡಿ ನೀರು, ಮೇವಿನ ಸಮಸ್ಯೆ ನ್ಯಾಚುರಲ್ ಆಗಿ ಪರಿಹಾರ ಆಗ್ತಾರಲ್ಲ. ನಾವೀಗ ಅಲ್ಲಿ ಟ್ಯಾಂಕರ್ನಿಂದ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು ಒಂದೇ ಮಳೆಯಿಂದ ಎಷ್ಟೋ ಬೇಕಾದ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ಈಗ ಚುನಾವಣೆಗೂ ಮುನ್ನ ಸಮುದಾಯಕ್ಕೊಂದು, ಪ್ರಮುಖ ಸಮುದಾಯಗಳಿಗೊಂದು DCM ಹುದ್ದೆ ಕೊಡಬೇಕು ಅಂತ ಕೂಡಿದ್ದು ಭಾಳಷ್ಟು ಚರ್ಚೆ ಆಗಿದೆ. ಆ ಹೇಳಿಕೆಗೆ ಈಗಲೂ ಸತ್ಯ ಜಾರಿಗಳು ಬದಲಾಗಿದೆ. ನಾವು ಹೇಳಿದ್ರಲ್ಲ, ಅದೇನೋ ಕೇಳಿದ್ವಿ ಅಷ್ಟೇ, ಹೊರತಾಗಿ ಕೊಡೋದು ಬಿಡೋದು ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಯಾರು ನಾವು ಸೀರಿಯಸ್ ಆಗಿಲ್ಲ. ಇಲ್ಲ, ಲೋಕಸಭಾ ಚುನಾವಣೆ ಹಿನ್ನೆಲೆ ಸ್ವಲ್ಪ ಇಶ್ಯೂ ತಣ್ಣಗಾಗಿತ್ತು. ಮತ್ತೆ ಅದು ರೈಸ್, ಅದನ್ನೇ ಹೇಳಿದ್ದು. ಹೈದರಾಬಾದ್ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆದ್ದರೆ ಇವತ್ತು ಕೂಗು ನಿಮ್ಮ ಕಾರ್ಯಕರ್ತರು ಅಥವಾ ಶಾಸಕರು ರೈಸ್ ಮಾಡ್ಬೋದಲ್ಲ ಸರ್? ನೀವು ಮಾಡಿಲ್ಲ ಅಂತಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಶ್ರೇಯಸ್ರದ. ಇಂಡಿವಿಜುವಲ್ ಅಂತ ಹೇಳೋಕ್ಕಾಗಲ್ಲ. ಇಂಡಿವಿಜುವಲ್ಲು ಶ್ರೇಯಸ್ಸಲ್ಲ. ಕಾಂಗ್ರೆಸ್ಸಿನ ಗೆಲುವು ಅದು ಅಷ್ಟೇ.